ಧೃತಿ ಇವಳು ನಮ್ಮೂರಿನ ಮೊಮ್ಮಗಳು, ನಮ್ಮ ಮಗಳಿದ್ದಂಗೆ. ಇವ್ರ ಅಕ್ಕನೂ ಕೂಡ 625ಕ್ಕೆ 624 ಅಂಕ ತೆಗೆದು ಇಡೀ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು. ಇವಳು ಅವ್ರ ಅಕ್ಕನ್ನೂ ಗುರಿ ಮೀರಿ ಇನ್ನೂ ಒಂದು ಜಾಸ್ತಿ ತೊಗೊಂಡು ರಾಜ್ಯಕ್ಕೆ ಪ್ರಥಮವಾಗಿ ಬಂದಿದ್ದಾಳೆ. ಇದು ನಮಗೆಲ್ರಿಗೂ ಕೂಡ ಅವಳು ಮತ್ತು ಜ್ಞಾನೇಶ್ವರ ರಶ್ಮಿಗಷ್ಟೇ ಅಲ್ಲ, ಇದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ ತರೋ ವಿಚಾರ. ನಮ್ಮ ತಾಲೂಕಿನ ಮಗಳು, ಅದರಲ್ಲೂ ನಮ್ಮೂರ ಮಗಳು ಈ ರೀತಿ ರಾಜ್ಯಕ್ಕೆ ಮೊದಲನೇ ಒಳಗೆ ಬಂದು ನಮ್ಮೆಲ್ಲರ ಕೀರ್ತಿ ಘನತೆಯನ್ನು ಹೆಚ್ಚಿಸಿದ್ದಾಳೆ. ಅವಳ ಭವಿಷ್ಯ ಉಜ್ವಲವಾಗಿರಲಿ. ಅವಳ ಕನಸು ಏನು ಕಂಡಿದ್ದಾಳೆ ಅದು ನನಸಾಗಲಿಕ್ಕೆ ಇನ್ನು ಹೆಚ್ಚಿನ ಪರಿಶ್ರಮ ಹಾಕೋಕ್ಕೆ ಅವಳು ಅಡಿಪಾಯ ಹಾಕ್ಕೊಂಡಿದ್ದಾಳೆ. ಈಗ ಅವಳು ಏನಿದ್ರು ಅಡಿಪಾಯದ ಮೇಲೆ ಮನೆ ಕಟ್ಕೊಂಡು ಹೋಗ್ಬೇಕು. ಅವಳು ಇದಕ್ಕಿನ್ನ ಕಡಿಮೆ ತೆಗಿಯೋಕೆ ಅವ್ರಿಗೆ ಅವಕಾಶವೇ ಇಲ್ಲ. ಅದ್ರ ಮೇಲೆ ಕಣ್ ಕಾಣ್ತಾ ಇರ್ತದೆ, ನಾನು 625ಕ್ಕೆ 625 ತೆಗೆದಿದ್ದೀನಿ ಅಂಥೇಳಿ. ಹಾಗಾಗಿ ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರಲಿ. ಅವಳು ಏನು ಕನಸನ್ನು ಹೊತ್ಕೊಂಡಿದ್ದಾಳೆ ಅಕ್ಕನ ಜೊತೆ, ಅದೆರಡೂ ನನಸಾಗಲಿ. ಈ ಮಕ್ಕಳಿಗೆ ಇಷ್ಟೊಂದು ಅದ್ಭುತವಾದ ಜ್ಞಾನ ಕೊಟ್ಟಂಥ ಈ ದಂಪತಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಈ ಮಗು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಶಾಲೆಯ ಶಿಕ್ಷಕ ದಂಪತಿಗಳು ಜ್ಞಾನೇಶ್ ಮತ್ತು ರಶ್ಮಿ ದಂಪತಿಗಳ ಸುಪುತ್ರಿ ದೀಕ್ಷಾ ಅವರು, ಧೃತಿ ಅವರು SLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ. 625ಕ್ಕೆ 625 ಅಂಕಗಳನ್ನು ಪಡೆದು ನಮ್ಮ ಕೆಆರ್ಪೇಟೆ ತಾಲೂಕಿನ ಕೀರ್ತಿಯನ್ನು ಬೆಳಗಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ, ನಮ್ಮ ಜ್ಞಾನೇಶ್ ಅವರು ಶಿಕ್ಷಣ ಸಂಯೋಜಕರಾಗಿ ಕೆಲಸವನ್ನು ಮಾಡ್ತಾ ಇದ್ರೆ, ರಶ್ಮಿ ಅವರು ನಮ್ಮ ಕೆಆರ್ಪೇಟೆ ಪಟ್ಟಣದ KPA ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಕ ದಂಪತಿಗಳ ಮೊದಲನೇ ಪುತ್ರಿ ಕೂಡ ಒಂದು ಅದ್ಭುತವಾದ ಸಾಧನೆಯನ್ನು ಮೋಕ್ಷಶ್ರೀ ಅವರು ಮಾಡಿದ್ರು. ಈಗ ಮತ್ತೆ ಧೃತಿ ಅವರು 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ನಮ್ಮ ಕೆಆರ್ಪೇಟೆ ತಾಲೂಕಿನ ಕೀರ್ತಿಯನ್ನು ರಾಜ್ಯಾದ್ಯಂತ ಬೆಳಗಿದ್ದಾರೆ. ಅವರಿಗೆ ಶುಭವಾಗಲಿ. ಹಾಗೆ ಶಿಕ್ಷಕ ದಂಪತಿಗಳಾದ ಜ್ಞಾನೇಶ್ ಅವರು ಮತ್ತು ರಶ್ಮಿ ಅವರು, ನಮ್ಮ ಧೃತಿ ಅವರ ತಾತ ನಮ್ಮ ಬಳ್ಳೇಕೆರೆ ವಿಜಯಣ್ಣ ಅವರ ಆಸೆ ಇತ್ತು. ನಮ್ಮ ಪೋಸ್ಟ್ ವಿಜಯಣ್ಣ ಅಂದರೆ ಈ ಭಾಗದಲ್ಲಿ ತುಂಬ ಹೆಸರುವಾಸಿ, ಜವರಪಣ್ಣ ಅಂತ ಅಂದ್ಬಿಟ್ಟು ಪೋಸ್ಟ್ ಮಾಸ್ಟರ್ ಜಗದೀಶ್ ಅಂತ ಕರಿತಾ ಇದ್ರು. ಅವ್ರ ಮೊಮ್ಮಗಳು ಈ ಒಂದು ಸಾಧನೆ ಮಾಡಿದ್ರೆ ಅವ್ರ ತಾತ ಅವ್ರು ಇದ್ದಿದ್ರೆ ನಿಜವಾಗ್ಲೂ ಎಷ್ಟು ಸಂತೋಷ ಪಡ್ತಾ ಇದ್ರು ಅಂತ ಹೇಳಿದ್ರೆ ಅದು ಹೇಳೋದಕ್ಕೆ ಅಸಾಧ್ಯ. ಈ ರೀತಿ ಮಕ್ಕಳು, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ನೀಡಿ ಈ ರೀತಿಯ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಅದ್ಭುತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಸಾಧನೆಯನ್ನು ಮಾಡಿದಂಥ ಧೃತಿ ಅವರಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ನಮಸ್ಕಾರ ಸರ್. ನನ್ನ ಮಗಳು ಧೃತಿ ಜೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ಮತ್ತು ಅವರ ಶಿಕ್ಷಕರಿಗೆ ಮೊದಲನೇ ಅಭಿನಂದಿಸ್ತೀನಿ. ನನ್ನ ಮೊದಲನೇ ಮಗಳು ಮೋಕ್ಷಲಕ್ಷ್ಮಿಗೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿದ್ದು, ಅವಳ ಸ್ಫೂರ್ತಿಯಿಂದ ಇವಳು ಈ ದಿನ ಈ ಸಾಧನೆಯನ್ನು ಮಾಡಿದ್ದಾರೆ. ಇಬ್ಬರು ಕೂಡ ಒಳ್ಳೆಯದಾಗಿ ಅಂತ ಭಗವಂತನ ಬೇಡ್ಕೊತೀನಿ. ಹಾಗೆಯೇ ಗುರು ಹಿರಿಯರ ಆರೈಕೆ ಆಶೀರ್ವಾದ ಸದಾ ಗುರು ಮೇಲಿರಲಿ ಅಂತ ಬಯಸ್ತೀನಿ. ಹೀಗೆ ಯಶಸ್ಸು ಯಾವಾಗ ನೀನು ಬೆನ್ನಿಲ್ಲೇ ಇರಲಿ. ತಿನ್ನಮ್ಮ ತಿನ್ನೆ. ಹೊಡಿಯೋ ಫೋಟೋನ ಜಗ SSKC ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಕಾರಣ ಅಂತ ಹೇಳ್ತೀನಿ. ಹಾಗೆ ಅಧ್ಯಕ್ಷರಾದಂಥ ಕಿರಣ್ ಸರ್ ಅವರು ಕೂಡ ಇವ್ರಿಗೆ ಬೇಕಾದಂಥ ಎಲ್ಲ ರಿಸೋರ್ಸಸ್ಗಳನ್ನು ಕೂಡ, ಪುಸ್ತಕಗಳನ್ನು ಕೂಡ ಲೈಬ್ರರಿನಲ್ಲಿ ಒದಗಿಸ್ಕೊಟ್ರು. ಹೆಚ್ಚಿನ ಅಧ್ಯಯನವನ್ನು ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವರ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳು. ಚೆನ್ನಾಗವ್ರೆ ಕಣಕ್ಕ, ಮೊಮ್ಮಕ್ಕಳು ಚೆನ್ನಾಗವ್ರೆ. ಮನು ತಗೊಳ್ಳೋ. ಮಂಜಣ್ಣ ಅವರು ಒಂಥರ ರ್ಯಾಂಕ್